ಹಾಯ್ ಗುಡ್ ಮಾರ್ನಿಂಗ್. ಸಂಡೇ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ನನಗೆ ಅಂತೇಳಿ ಸೌತೆಕಾಯಿ ಹಾಗೂ ಕ್ಯಾರೆಟ್ ಬಳಸ್ಕೊಂಡು ಒಂದು ಟೀ ಡಸ್ಟ್ರಿಂಗ್ ಕೂಡ ಮಾಡ್ಕೊಂಡು ಕುಡಿದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಅಂತೇಳಿ ಕಾಫಿ ಕೂಡ ಮಾಡಿಕೊಟ್ಟಿದ್ದೆ. ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಹೆಣ್ಗಾಯಿ ಮಾಡ್ಕೊತಾ ಇದ್ದೆ. ಕ್ಯಾಪ್ಸಿಕಮ್ಮು ಚಿಕ್ಕ ಕ್ಯಾಪ್ಸಿಕಮ್ ಬರುತ್ತಲ್ಲ, ಆ ಕ್ಯಾಪ್ಸಿಕಮ್ ತಗೊಂಡು ಎಣ್ಗಾಯಿ ಮಾಡ್ಕೊಂಡ್ರೆ ಖಾರ ಇರಲ್ಲ, ಏನೂ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಗಾಯಿ ಯಾವ ಥರ ಮಾಡ್ತೀವೋ ಸೇಮ್ ಅದೇ ರೀತಿಲೇ ಈ ಎಣ್ಗಾಯಿ ಕೂಡ ಮಾಡ್ಕೊಬೋದು. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಕ್ಯಾಪ್ಸಿಕಮ್ ಗಾಯಿ ಅಷ್ಟೇ ರುಚಿಯಾಗಿರುತ್ತೆ. ಅದ್ರ ಜೊತೆಗೇನೆ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಗಟ್ಟಿ ಕೋಳಿ ಮೊಟ್ಟೆ ತಂದಿದ್ರು. ಆ ಮೊಟ್ಟೆನ ಹಂಗೆ ಡ್ರೈ ಮಾಡ್ಕೊತಾ ಇದ್ದೆ. ಅದು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ರುಚಿ ಅಂತೂ. ಹಾಗೆ ಸಂಡೇ ಆಗಿರೋದ್ರಿಂದ ಚಿಕನ್ ಕೂಡ ತಂದಿದ್ರು. ಚಿಕನ್ ಸಾಂಬಾರ್ ಮಾಡೋಣ ಅನ್ನೋಷ್ಟೊತ್ತಿಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಆವಾಗಲೇ ಇದನ್ನ ಮಾಡೋಷ್ಟೊತ್ತಿಗೆ 10 ಗಂಟೆ ಆಗಿರೋದ್ರಿಂದ ಸ್ವಲ್ಪ ಫಂಕ್ಷನಿಗೆ ಕೂಡ ಹೋಗಬೇಕಾಗಿತ್ತು ಅಂತೇಳಿ ನಾನು ಕೂಡ ಬೇಗ ಮೊಟ್ಟೆ ಪಲ್ಯ, ಕ್ಯಾಪ್ಸಿಕಮ್ ಎಣ್ಗಾಯಿ ಮತ್ತು ಅಕ್ಕಿ ರೊಟ್ಟಿನೇ ಮಾಡ್ತಾ ಇದ್ದೆ. ನೀವು ನೋಡ್ತಿರ್ಬೋದು ಅಕ್ಕಿ ರೊಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸ್ಮೂತಾಗಿ ಬಂದಿತ್ತು. ಅಕ್ಕಿ ರೊಟ್ಟಿನೂ ಅಷ್ಟೇ ಎಲ್ಲಿ ಒಡೆದಿಲ್ಲ, ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.